ರೇಣುಕಾಸ್ವಾಮಿ ಹತ್ಯೆ ಆಗಿರುವಂತಹ ಶೆಡ್ಗೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಜೂನ್ 9ಕ್ಕೆ ಶೆಡ್ಗೆ ಎಂಟ್ರಿ ಆಗಿರುವಂತಹ ದರ್ಶನ್ ವಿಜುವಲ್ಸ್ ಕೂಡ ಈಗ ಗೊತ್ತಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಎಂಟ್ರಿ ಕೊಟ್ಟಿರುವಂತ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಈಗ ಸಿಗ್ತಾ ಇದೆ. ಆ ದೃಶ್ಯಾವಳಿಗಳು ಇದೀಗ ಕಾಣ ಸಿಗ್ತಾ ಇದ್ದಾವೆ. ದರ್ಶನ್ ಇರುವಂತ ಕಾರು ಎಂಟ್ರಿ ಆಗಿದೆ, ಎಕ್ಸಿಟ್ ಆಗಿದೆ. ಎರಡೂ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇದೆ. ಈ ಕಾರಣಕ್ಕೆ ದರ್ಶನ್ ಹೌದು ನಾನು ಹೋಗಿದ್ದೆ ಅಂತ ಒಪ್ಕೊಂಡಿದ್ದಾರೆ. ಜೂನ್ 9ನೇ ತಾರೀಕು ಪಟ್ಟಣಗೆರೆಯಲ್ಲಿರುವಂತ ವಿನಯ್ ಅವರ ಶೆಡ್ಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಿಸಿಟಿವಿ ಫುಟೇಜ್ ಸಿಗ್ತಾ ಇದೆ. ಈ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು TV5ಗೆ ಲಭ್ಯವಾಗಿದೆ. ದರ್ಶನ್ ಬಂದಿದ್ರು ಅನ್ನೋದಕ್ಕೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತ ವಿಜುವಲ್ಸ್ ಫುಟೇಜ್ ಸಾಕ್ಷ್ಯವಾಗಿ ನಿಲ್ತಾ ಇದೆ. ನೋಡಿ, ಇಲ್ಲಿವರೆಗೂ ನಾವು ಹೇಳ್ತಾ ಇದ್ವಿ, ಪೊಲೀಸರ ಮುಂದೆ ದರ್ಶನ್ ಕೂಡ ಒಪ್ಕೊಂಡಿದ್ದಾರೆ, ಹೌದು ನಾನು ಪಟ್ಟಣಗೆರೆಯ ವಿನಯ್ ಅವರ ಶೆಡ್ಡಿಗೆ ಹೋಗಿದ್ದೆ ಅಂತ. ಹೋಗಿರುವಂತ ದೃಶ್ಯಾವಳಿಗಳು ಇದೀಗ ಲಭ್ಯವಾಗಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ. ಜೂನ್ 9ಕ್ಕೆ ದರ್ಶನ್ ಅವರ ಕಾರು ಎಂಟ್ರಿ ಆಗಿದೆ. ಎಸ್, ನೋಡ್ತಾ ಇದ್ದೀರಿ, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಕಾರುಗಳು ಶೆಡ್ಡಿನ ಒಳಗೆ ಎಂಟ್ರಿ ಆಗುತ್ತಿರುವ ದೃಶ್ಯಾವಳಿಗಳು. ಆ ಶೆಡ್ಡಿನ ಎದುರುಗಡೆ ಇರುವಂತಹ ಒಂದು ಸಿಸಿಟಿವಿಯ ದೃಶ್ಯಾವಳಿಗಳಿದು. ಡೇಟ್ ಕೂಡ ಇದೆ, 9ನೇ ತಾರೀಕು 6ನೇ ತಿಂಗಳು 2024 ಸಂಡೆ. ಅವತ್ತು ರಾತ್ರಿ ಆ ಶೆಡ್ಗೆ ದರ್ಶನ್ ಹೋಗಿದ್ರು. ರೆಡ್ ಕಾರ್ ಏನ್ ನೋಡ್ತಾ ಇದ್ದೀರಿ ನೀವು, ಕೆಂಪು ಬಣ್ಣದ ವಾಹನ, ಕೆಂಪು ಬಣ್ಣದ ಕಾರ್, ಜೀಪ್, ಏನ್ ಬೇಕಾದ್ರೂ ಕರೀರಿ, ಅದು ದರ್ಶನ್ ಅವರದ್ದೇ. ರೆಡ್ ಜೀಪ್ ನಲ್ಲಿ ಎಂಟ್ರಿ ಆಗಿರುವಂತ ದರ್ಶನ್. ಮೊದಲು ಒಂದು ಸ್ಕಾರ್ಪಿಯೋ ಎಂಟ್ರಿ ಆಗುತ್ತೆ, ಅದರ ಹಿಂದೆ ರೆಡ್ ಕಲರ್ ಜೀಪ್ ಎಂಟ್ರಿ ಆಗುತ್ತೆ. ರೆಡ್ ಕಲರ್ ಜೀಪ್ ನಲ್ಲಿಯೇ ದರ್ಶನ್ ಇದ್ರು ಅನ್ನೋದು ಪೊಲೀಸರಿಗೆ ಸಿಕ್ಕಂತ ಖಚಿತ ಮಾಹಿತಿ. ದರ್ಶನ್ ಕೂಡ ಅದನ್ನ ಒಪ್ಕೊಂಡಿದ್ದಾರೆ, ಹೌದು ನಾನು ಹೋಗಿದ್ದೆ ಅಂತ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. 9ನೇ ತಾರೀಕು ಜೂನ್ ತಿಂಗಳು ಅಲ್ಲಿ ದರ್ಶನ್ ಎಂಟ್ರಿ ಆಗಿರುವಂತ ದೃಶ್ಯ ಇದು. ಹಾಗಾದ್ರೆ ದರ್ಶನ್ ಹೋಗಿ ಹೌದಾ ನೀನೇನ ಮೆಸೇಜ್ ಮಾಡಿದ್ದು ಅಂತ ಕೇಳಿ ವಾಪಸ್ ಬಂದೆ ಅಂತ ಹೇಳಿದ್ದಾರಲ್ಲ, ಇಷ್ಟೇನ ಆಗಿದ್ದು? ನೋಡಿ, ನಸುಕಿನ ಜಾವ 3:27 ಮಧ್ಯರಾತ್ರಿ ಅಥವಾ ತಡ ರಾತ್ರಿ ಅಥವಾ ಬೆಳಗಿನ ಜಾವದ ಸಮೀಪದಲ್ಲಿಯೇ 3:27 ಎಂಟ್ರಿ ಆಗುತ್ತೆ. ಎಕ್ಸಿಟ್ ಆಗುವಂತ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ. ಇದು ಎಂಟ್ರಿ ಆಗಿರುವಂತ ದೃಶ್ಯ. 3:27 9ನೇ ತಾರೀಕು ಅಂದ್ರೆ 8ನೇ ತಾರೀಕಿನ ರಾತ್ರಿಯ ಮುಗಿದು 9ನೇ ತಾರೀಕು ಆರಂಭ. ಆ ಸಂದರ್ಭದಲ್ಲಿ ನೋಡಿ, ನೀವು ಎರಡು ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ಕಾರು ಅನ್ನೋದಕ್ಕೆ ದರ್ಶನ್ ಪ್ರಯಾಣಿಸುತ್ತಿದ್ದ, ದರ್ಶನ್ ಓಡಾಟಕ್ಕೆ ಬಳಸುತ್ತಿದ್ದ ಕಾರ್ನ ಅಥವಾ ಜೀಪ್ನ ಫೋಟೋ ಕೂಡ. ಎಸ್, ಇದೇ ಕಾರು, ಇದೇ ಜೀಪ್. ದರ್ಶನ್ ಯಾವುದೇ ಕಾರು ತೆಗೆದುಕೊಂಡ್ರು ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾ ಇದ್ರು. ಒಂದು ಕಾರ್ನ ಕ್ರೇಸ್ ಇಟ್ಟುಕೊಂಡಿದ್ದಂತ ನಟ ದರ್ಶನ್. ಕಾರು ಖರೀದಿಯಲ್ಲೂ ಕೂಡ ಒಂದು ಕ್ರೇಜ್ ಇತ್ತು ಅವರಿಗೆ. ಇದೇ ಕಾರು ಅಲ್ಲಿ ಎಂಟ್ರಿ ಆಗಿದೆ ನೋಡಿ, ಇದೇ ಕಾರು ದರ್ಶನ್ ಬಳಸ್ತಾ ಇದ್ರು. ಈ ಕಾರ್ ಎಂಬುದಕ್ಕೆ ಸಾಕ್ಷಿ ಇದೇ ಜೀಪ್. ಈ ಜೀಪ್ನ ಬಹಳ ಇಷ್ಟಪಟ್ಟು ಖರೀದಿ ಮಾಡಿದ್ರು ಅಂತ ಕಾಣಿಸುತ್ತೆ ದರ್ಶನ್.
ದರ್ಶನ್ ಖರೀದಿ ಮಾಡಿರುವ ಕಾರುಗಳ ಬಗ್ಗೆ ಅವರ ಅಭಿಮಾನಿಗಳಿಗೆ ಅಪ್ಡೇಟ್ಸ್ ಇದೆ. ದರ್ಶನ್ ಯಾವ ಜೀಪ್ನಲ್ಲಿ ಓಡಾಡ್ತಾರೆ, ಯಾವ ವಾಹನದಲ್ಲಿ ಓಡಾಡ್ತಾರೆ ಅನ್ನೋದು ಅನೇಕ ಬಾರಿ ಕಂಡಿರ್ತಾರೆ. ಅದೇ ಜೀಪು ಮಧ್ಯರಾತ್ರಿ 3:27 ಇಲ್ಲಿ ಕಾಣಿಸಿಕೊಂಡಿದೆ. ಈ ವಿಡಿಯೋ ಸಾಕ್ಷ್ಯ ಲಭ್ಯವಾಗಿದೆ. ಆ ಕಾರಣದಿಂದಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ. ಎಸ್, ಸುಖ ಸುಮ್ಮನೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದರ್ಶನ್ ಅಂತಲ್ಲ, ಯಾರನ್ನೇ ಕೂಡ ಹೇಳಿ ಕೇಳಿ. ದರ್ಶನ್ ಒಬ್ಬ ಸ್ಟಾರ್ ನಟ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂತ ನಾಯಕ ನಟ. ಸುಖ ಸುಮ್ಮನೆ ಅರೆಸ್ಟ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಪ್ರಕರಣಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಸಂಗ್ರಹಿಸಿಕೊಂಡೇ ದರ್ಶನ್ ಅವರ ಕೈಗೆ ಕೋಳ ತೊಡಿಸಲಾಗಿದೆ. ಸುಖ ಸುಮ್ಮನೆ ಅರೆಸ್ಟ್ ಮಾಡಿದ್ರೆ ತನಿಖಾಧಿಕಾರಿಗಳು ಎದುರಿಸುವಂಥ ಬಹಳ ದೊಡ್ಡ ಕಾನೂನಿನ ಸಂಕಷ್ಟ ಇದೆಯಲ್ಲ. ಸುಖ ಸುಮ್ಮನೆ ಪೊಲೀಸರು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿನ 2 ಜೀಪ್ನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ದರ್ಶನ್ ಪ್ರಯಾಣಿಸಿದ್ದ ಅಥವಾ ಪ್ರಯಾಣಕ್ಕೆ ಬಳಸುತ್ತಿದ್ದಂಥ ಜೀಪ್ ಇದು. ಅತ್ಯಂತ ದುಬಾರಿ ಬೆಲೆಯ ಜೀಪ್ ಇದು. ಇದೇ ಜೀಪ್ನಲ್ಲಿ ಅವತ್ತು ರಾತ್ರಿಯ ವೇಳೆ ಶೆಡ್ಗೆ ಬಂದಿದ್ರು ದರ್ಶನ್. ರೇಣುಕಾ ಸ್ವಾಮಿಯನ್ನ ಭೇಟಿಯಾಗಿದ್ರು ದರ್ಶನ್. ಆಗ ದರ್ಶನ್ ಭೇಟಿಯಾಗಿ ಇವನೇನಾ ಅಂತ ಮೆಸೇಜ್ ಮಾಡಿದ್ದು ಅಂತ ಕೇಳಿ ವಾಪಸ್ ಬಂದೆ ಅಂತ ಹೇಳಿ ಅವರು ತನಿಖಾಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರಂತೆ. ಇನ್ನುಳಿದಂತೆ ಆತನಿಗೆ ಹಲ್ಲೆ ಮಾಡಿದವರು ಯಾರು? ಮಾರಣಾಂತಿಕ ಹಲ್ಲೆ ಮಾಡಿ ಆತನ ಜೀವವನ್ನ ಬಲಿ ತೆಗೆದುಕೊಂಡಂತವ್ರು ಯಾರು? ಆತನ ಅಂದ್ರೆ ದರ್ಶನ್ನ ಕಾರ್ ಡ್ರೈವರೋ, ಅಭಿಮಾನಿಗಳ ಸಂಘದ ವ್ಯಕ್ತಿನೋ, ಅವರ ಜೊತೆಗಿರುವಂಥ ಸಂಗಡಿಗರೋ, ಅವರೆಲ್ಲರ ಹೆಸರುಗಳೂ ಕೂಡ ಇಲ್ಲಿ ಇದ್ದಾವೆ. ಹೀಗಾಗಿ ಅಷ್ಟೂ ಜನರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ರೀಲಲ್ಲಿ ನೋಡುವಂಥ ಹೀರೋಗಳು 2.5 ಗಂಟೆ ಹೀರೋಗಳಾಗಿರ್ತಾರೆ. ಖುಷಿಯಿಂದ ನಾವು ನೋಡಿ ಸಿಳ್ಳೆ ಚಪ್ಪಾಳೆ ಹೊಡೆದು ಆ ಹೀರೋಯಿಸಮ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತೇವೆ. ಆದರೆ ಅದೇ ಹೀರೋನನ್ನ ಇಂಥ ಖಳನಾಯಕನಾಗುವಂಥ ಅಥವಾ ಇಂಥ ಕೊಲೆಯ ಪ್ರಕರಣದಲ್ಲಿ ನೋಡುವಾಗ ಅವರ ಅಭಿಮಾನಿಗಳಿಗೆ ಕೆಲವು ನೋವಾಗುತ್ತೆ. ಆದರೆ ಇದು ಕಾನೂನಿನ ಪ್ರಕ್ರಿಯೆ. ಹೀರೋ ಆದರೂ ಅಷ್ಟೇ, ಝೀರೋ ಆದರೂ ಅಷ್ಟೇ, ಸೆಲೆಬ್ರಿಟಿ ಆದರೂ ಅಷ್ಟೇ, ರಾಜಕಾರಣಿ ಆದರೂ ಅಷ್ಟೇ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿಸಮಾನರು. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಕಾನೂನಿಗಿಂತ ಮಿಗಿಲಾದ ವ್ಯಕ್ತಿ ಈ ದೇಶದಲ್ಲಿಲ್ಲ. ಸೊ ಹೀಗಾಗಿ ದರ್ಶನ್ ಕಾನೂನಿನ ಪ್ರಕ್ರಿಯೆಗೆ ಒಳಪಡ್ತಾ ಇದ್ದಾರೆ, ತನಿಖೆಗೆ ಒಳಪಡ್ತಾ ಇದ್ದಾರೆ.